ಹಾಯ್ ಫ್ರೆಂಡ್ಸ್, ವಿಡಿಯೋ ಫುಲ್ ನೋಡಿ, ಸೂಪರಾಗಿರುತ್ತೆ. ಬೆಳಗ್ಗೆ ನಾನು ತಿಂಡಿ ತಿನ್ಕೊಂಡು ಪೈಪ್ ಕಾಯಿಸೋಕ್ಕೆ ಆಯಿಲ್ ತರಬೇಕಿತ್ತು, ಹೋಗಿ ಇಸ್ಕೊಂಬಂದೆ. ಆಮೇಲೆ ನಮ್ಮ ಜಗದಿ ಅಂಕಲ್ ಎಲ್ಲ ನೋಡೋಕೆ ಬಂದೆ. ಹತ್ತಿ ಚೆನ್ನಾಗಿ ಬಂದೆ ನೋಡು ಬಂದಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ಇದರಲ್ಲಿ ಏನು ಗೊತ್ತಾ, ಹತ್ತಿಗೆ ನೀವು ಕಾಟನ್ ಬಂದು ಫುಲ್ ಉದ್ದ ಗಂಟನೂ ನೀವು ಅರಗ್ತಾನೆ ಇರಬೇಕು. ಎಕ್ಸಾಂಪಲ್ ಸೂರ್ಯಕಾಂತಿ ಆಮೇಲೆ ಜೋಳ ಎಲ್ಲ ಒಂದೆರಡು ಸತಿ ಅರಗ್ಬಿಟ್ರೆ ಮುಗೀತು. ಇದು ನೀವು ಕಾಟನ್ ಬಂದು ಕೆಳ ಗಂಟನೂ ಅರಗ್ತಾನೆ ಇರಬೇಕು, ಇಲ್ಲಾಂದರೆ ವೀಡ್ಸ್ ಫುಲ್ ದೊಡ್ಡದಾಗ್ಬಿಡುತ್ತೆ. ನೋಡಿ ಸಕ್ಕತ್ತಾಗಿದೆ ಗಿಡಗಳೆಲ್ಲ. ಏನಂತರ ಕಾಟನ್ ನೋಡ್ತಿದ್ರೆ ವೈಟ್ ಮೋಡಗಳ ಥರ ಕಾಣಿಸ್ತಿದೆ ಗಿಡದಲ್ಲಿ. ಇಷ್ಟೊಳಗ ಬನ್ನಿ. ನೀವೇನಾದ್ರು ಕಬ್ಬಣದ ಪೈಪು ಏನಾದ್ರು ಜಾಯಿಂಟ್ ಮಾಡಬೇಕು ಅಂದರೆ, ಎಕ್ಸಾಂಪಲ್ ಕಬ್ಬಣದ ಎಲ್ಬೋ ಬರುತ್ತೆ, ಆಮೇಲೆ ಅದೇ ಥರ ಪೈಪ್ಗಳು ಬರ್ತವೆ. ಆಗ ನಿಮಗೆ ಮೈನ್ ಪೈಪ್ ಆಗ್ತಿರಲ್ಲ, ಅದಕ್ಕೆ ನಿಮ್ಗೆ ಈ ಥರ ಆಯಿಲ್ ಹಾಕೊಂಡು ಕುದಿಸ್ಕೊಂಡು ಇಲ್ಲ ಬೆಂಕಿಗೆ ಈ ಥರ ಹಿಡಿದ್ರೆ ಅದು ಎಕ್ಸ್ಪೆಂಡ್ ಆಗುತ್ತೆ. ನೋಡ್ಕೊಳ್ಳಿ, ಈಗ ಅದನ್ನು ರೆಡಿ ಮಾಡ್ತಾರೆ. ಈಗ ನೋಡಿ, ಆಯಿಲ್ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಮತ್ತೆ ಬೆಂಕಿಲಿ ಫೈರ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಎಕ್ಸ್ಪೆಂಡ್ ಮಾಡಿದ್ರು ಅದನ್ನ ಈಗ ಹೊಡಿತಿದ್ದಾರೆ ಕಲ್ಲು ಹಿಡ್ಕೊಂಡು ತಗೊಂಡು. ಆಗ ಅದು ದೊಡ್ಡದಾಗುತ್ತೆ. ನಮ್ಮ ಶಿವರಾಜಣ್ಣಗೆ ನೀವು ಎಂಥ ಕೆಲಸ ಕೊಡಿ, ಎಕ್ಸಾಂಪಲ್ ವೆಲ್ಡಿಂಗ್ ಆಗಿರ್ಬೋದು, ಕಾರ್ಪೆಂಟ್ರಿ ಆಗಿರ್ಬೋದು, ಈ ಥರ ಪೈಪ್ ಕೆಲಸ ಇರ್ಬೋದು, ಎಲ್ಲನೂ ಮಾಡ್ತಾರೆ. ಶಿವರಾಜಣ್ಣ ಬಡಿತಿದ್ರು, ಅದಕ್ಕೆ ಸೀನಾನ ಇಟ್ಕೊಂಡು ಎಷ್ಟರ ಬಡಿಬೇಕು ಅಂತ ಹೇಳ್ತಿದ್ರು. ಇನ್ನೊಂದು ಗೊತ್ತಾ, ನಮ್ಮ ಹೊಲಕ್ಕೆಲ್ಲ ಸೀನಾನ ಅವರೇ ಮಾಡಿರೋದು, ಪೈಪ್ಲೈನ್ ಎಲ್ಲ ನಿಮಗೆ ಎಷ್ಟು ಸುಮಾರು ತೋರಿಸಿದ್ದೀನಿ. ಸ್ವರಾಜ್ ಗಾಡಿದೊಂದು ವೀಡಿಯೋ ಆಗ್ತಿದ್ದೆ ಯಾವಾಗಲೂ, ನಾನು ಕಲ್ತಿದ್ದೀನಿ ಅಂತ. ಆ ಗಾಡಿ ನಮ್ಮ ಸೀನಣ್ಣ ಹೊಡೆದೆ, ಡ್ರೈವರ್ ಬಂದು ನಮ್ಗೆ ಹೇಳ್ಕೊಡ್ತಿದ್ದ ಹೊಲಕ್ಕೆ ಬಂದಾಗೆಲ್ಲ. ಅದರಿಂದ ನಾನು ಇಷ್ಟ ನೀಟಾಗಿ ಹೊಡಿತಿದ್ದೀನಿ ಈಗ ನಮ್ಮ ಟ್ರ್ಯಾಕ್ಟ್ರಲ್ಲಿ. ಫಸ್ಟ್ ಕಾಟನ್ ಈಚೆಗೆ ಬಂದಾಗ ಹಿಂಗಿರುತ್ತೆ ಅಂದ್ಕೊಳ್ತೀವಿ, ಆ್ಯಕ್ಚುಲಿ ಹಿಂಗಿರಲ್ಲ. ಫಸ್ಟು ಮೊಟ್ಟೆಯಾಗಿ ಅದರಿಂದ ಹೂ ಬಂದು ಅದರಿಂದ ಕಾಯಿ ಈಚೆ ಬರೋದು, ಅಂದರೆ ಕಾಟನ್ನು ಫುಲ್ಲು ಹಾಗೆ ಇದೆ. ಈ ಥರ ಕಾಟನ್ನು ಬಂದಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಇಡಿ, ಅದರಿಂದ ಎಲ್ಲ ಅಪ್ಡೇಟಿಂಗ್ ಬರುತ್ತೆ.